ಈಗಿನ ಯಂಗ್ ಜನ್ರೇಷನ್ನ ಲೈಫ್ನಲ್ಲಿ ಒಂದು ಮನೆ ಕಟ್ಟಿ ಅಂತ ದೊಡ್ಡವ್ರು ಬುದ್ಧವಾದ ಹೇಳಿದ್ರೆ ಅದನ್ನು ಅವರು ಹೋಮ್ ಸ್ಕ್ಯಾಮ್ ಅಂತಾರೆ. ನಾವು ಒಂದು ಮನೆ ಕಟ್ಟೋಕ್ಕೆ ಕುಳಿತುಕೊಂಡ್ರೆ ಲೈಫ್ ಟೈಮ್ ಬ್ಯಾಂಕ್ ಇ ಎಮ್ ಐ ಕಟ್ಟಬೇಕಾಗತ್ತೆ, ಲೈಫ್ ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದು ಸರಿನಾ? ಅಥವಾ ಯಾವ ಏಜ್ನಲ್ಲಿ ಏನು ಮಾಡಿದ್ರೆ ಸರಿ? ಓಲ್ಡ್ ಜನ್ರೇಷನ್ಗೆ ಮನೆಯೇ ಕನಸು ಮತ್ತು ಅದು ಲೈಫ್ ಅಚೀವ್ಮೆಂಟ್ ಅಲ್ವಾ? ಈಗ ಈ ಎರಡು ತಿಕ್ಕಾಟದಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅದನ್ನು ನಾವು ತಿಳ್ಕೊಬೇಕಾಗಿದೆ. ಸ್ನೇಹಿತರೆ, ನಿಮಗೊಂದು ಪುಟ್ಟ ಪ್ರಶ್ನೆ. ಈ ವಿಡಿಯೋ ನೋಡಿದ ಮೇಲೆ ಮನೆ ವಿಚಾರದಲ್ಲಿ ಯಂಗ್ ಜನ್ರೇಷನ್ ಎಂಜಾಯ್ಮೆಂಟ್ ಸರಿನಾ ಅಥವಾ ಓಲ್ಡ್ ಜನ್ರೇಷನ್ ಆಲೋಚನೆ ಸರಿನಾ? ಯಾರ ಆಲೋಚನೆ ನಿಮಗೆ ಸರಿ ಅಂತ ಅನಿಸುತ್ತೆ ನೀವು ಯಂಗ್ ಆರ್ ಓಲ್ಡ್ ಅಂತ ಕಮೆಂಟ್ಸ್ ಮಾಡಿ. ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವನಾಚೇತನ್, ಸಿವಿಲ್ ಇಂಜಿನಿಯರ್. ಕಮಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾನು ನಿಮ್ಮ ಮುಂದೆ ಇಟ್ಟಿರುವಂಥ ವಿಚಾರ, ಮನೆ ಕಟ್ಟೋದು ಸ್ಕ್ಯಾಮ? ಯಂಗ್ ಜನ್ರೇಷನ್ ಇ ಎಮ್ ಐಗೆ ಸಿಗ್ಬಿಡ್ತಾರ? ಹಾಗಾದರೆ ನಿಜಕ್ಕೂ ಮನೆ ಕಟ್ಟೋದು ತಪ್ಪಾ ಅಥವಾ ಜೀವನದ ಅತ್ಯಂತ ಬುದ್ಧಿವಂತ ಇನ್ವೆಸ್ಟ್ಮೆಂಟಾ? ಈ ವಿಚಾರ ತುಂಬ ಇಂಪಾರ್ಟೆಂಟು, ಪ್ರತಿಯೊಬ್ಬರು ತಿಳ್ಕೊಬೇಕಾಗಿದೆ. ಯಂಗ್ ಜನ್ರೇಷನ್ನು ಮನೆ ಕಟ್ಟೋಕೆ ಯಾಕೆ ಹೆದರ್ಕೊಳ್ತಾ ಇದೆ? ಕಾರಣಗಳೇನು? ಮೊದಲನೇದಾಗಿ ಜಾಸ್ತಿ ಇ ಎಮ್ ಐ ಫಿಯರ್. ಅಂದರೆ 25-30 ವರ್ಷ ಇ ಎಮ್ ಐ ಸಿಲ್ಕೊಂಡ್ರೆ ಎಂಜಾಯ್ ಮಾಡೋಕ್ಕಾಗೋದೇ ಇಲ್ಲ ಅನ್ನೋದು ಅವ್ರ ಭಾವನೆ. ಈ ತುಂಬ ಒತ್ತಡವಾಗುತ್ತೆ ಅನ್ನುವಂಥ ಆಲೋಚನೆ. ಒಮ್ಮೆ ಮನೆ ಕಟ್ಟಿದ್ರೆ ಸೆಟ್ಲ್ಮೆಂಟ್ ಆಗಿಬಿಡುತ್ತೆ, ಎಕ್ಸ್ಪ್ಲೋರ್ ಏನು ಮಾಡೋಕ್ಕಾಗೋದಿಲ್ಲ ಅನ್ನುವಂಥ ಆಲೋಚನೆಗಳು ಜಾಸ್ತಿ ಇದೆ. ಲೈಫ್ ಟೈಮ್ ಪ್ರಿಯಾರಿಟಿ ಅಂದರೆ ಟ್ರಾವೆಲ್ಸ್, ಗ್ಯಾಡ್ಜೆಟ್ಸ್, ಫ್ರೀಡಮ್ಸ್, ಕೆರಿಯರ್ ಫ್ಲೆಕ್ಸಿಬಿಲಿಟಿ, ಇದಕ್ಕೆ ಇಂಪಾರ್ಟೆಂಟ್ ಜಾಸ್ತಿ ಮಾಡ್ತಾರೆ. ಇನ್ಫ್ಲೂಯೆನ್ಸ್ ಆಫ್ ಸೋಷಿಯಲ್ ಮೀಡಿಯಾ, ಏನದು ರೆಂಟ್ ಈಸ್ ಬೆಟರ್ ದೆನ್ ದ ಓನ್ ಹೋಮ್ ಎಂಬ ವೆಸ್ಟರ್ನ್ ಕಾನ್ಸೆಪ್ಟನ್ನು ಬ್ಲೈಂಡಾಗಿ ಫಾಲೋ ಮಾಡ್ತಾ ಇರೋದು. ಇ ಎಮ್ ಐ ನಿಜಕ್ಕೂ ಲೈಫ್ ಹಾಳು ಮಾಡುತ್ತಾ? ಇಲ್ಲ, ಇ ಎಮ್ ಐ ಎಂದು ಲೈಫ ಡ್ರಸ್ಟ್ರೈ ಮಾಡೋದೇ ಇಲ್ಲ. ರಾಂಗ್ ಪ್ಲ್ಯಾನಿಂಗ್ ಡ್ರಸ್ಟ್ರೈ ಯುವರ್ ಲೈಫ್. ನಮಗೆ ಇ ಎಮ್ ಐ ಭಾರ ಹೋಗೋದಕ್ಕೆ 3 ಕಾರಣಗಳಿದೆ. ಏನು? ಬಜೆಟ್ ಬಿಲ್ ಡಿಸೈನ್ ಮಾಡೋದು, ಲೋನ್ ಕೆಪಾಸಿಟಿ ಕ್ಯಾಲ್ಕುಲೇಟ್ ಮಾಡದೆ ಇ ಎಮ್ ಐ ಕಟ್ಟೋದು, ಎಮರ್ಜೆನ್ಸಿ ಫಂಡ್ ಇಲ್ಲದೆ ಹಣಕಾಸಿಗೆ ತೊಂದರೆ ಮಾಡ್ಕೊಳ್ಳೋದು. ನಮಗೆ ಇ ಎಮ್ ಐ ಕೂಡ ಒಂದು ಡಿಸಿಪ್ಲಿನರಿ ಸೇವಿಂಗ್ ಆಗಿ ಕೆಲಸ ಮಾಡುತ್ತೆ. ರೆಂಟ್ ಪೇ ಮಾಡೋದು ಮಂತ್ಲಿ ಔಟ್ ಗೋಯಿಂಗು, ಇ ಎಮ್ ಐ ಪೇ ಮಾಡೋದು ಔಟ್ ಗೋಯಿಂಗೇ. ಆದರೆ ಡಿಫ್ರೆನ್ಸ್ ಏನು? ರೆಂಟ್ ಓನರ್ಗೆ ಅಸೆಟ್ ಆಗುತ್ತೆ, ಇ ಎಮ್ ಐ ಕಟ್ಟೋರ್ಗೆ ಅಸೆಟ್ ಆಗುತ್ತೆ. ಯಂಗ್ಸ್ಟರ್ಸು ಮನೆ ಕಟ್ಟಿ ಅಂದರೆ ಲೈಫ್ ಎಂಜಾಯ್ ಮಾಡೋಕ್ಕಾಗಲ್ಲ ಅಂತಾರೆ. ಅದು ಒಂದು ಅರ್ಧ ಸತ್ಯ. ಹೌದು, ನಿಮಗೆ 3-5 ವರ್ಷ ಟೈಟಾಗಿರುತ್ತೆ, ಆದರೆ ಎಂದಿಗೂ ಎಂಜಾಯ್ ಮಾಡೋಕ್ಕಾಗಲ್ಲ ಅಂತಲ್ಲ. ಲೈಫ ಎಂಜಾಯ್ ಮಾಡೋದು ಅಥವಾ ಬಿಡೋದು ಮನೆ ಇರೋದ್ರಿಂದ ಅಲ್ಲ, ಒಳ್ಳೆ ಪ್ಲ್ಯಾನಿಂಗ್ನಿಂದ, ಒಳ್ಳೆ ಬ್ಯಾಲೆನ್ಸ್ ಮಾಡೋದ್ರಿಂದ. ಹಾಗಾದರೆ ಮನೆ ಕಟ್ಟೋದು ಹೋಮ್ ಸ್ಕ್ಯಾಮ್ ಹೇಗಾಗುತ್ತೆ? ಹೋಮ್ ಸ್ಕ್ಯಾಮ್ ಆಗೋದು 3 ಸಿಚುವೇಷನಲ್ಲಿ ಮಾತ್ರ. ನಿಮ್ಮ ಇನ್ಕಮ್ಗೆ ಹೊಂದಿಕೆ ಆಗದೆ ಇರುವಂತಹ ದೊಡ್ಡ ಮನೆ ಕಟ್ಟಿದ್ರೆ, ನಿಮ್ಮ ಫಿಕ್ಸ್ಡ್ ಜಾಬ್ ಸ್ಟೆಬಿಲಿಟಿ ಇಲ್ಲದೆ ಹೋದ್ರು ಲೋನ್ ತೊಗೊಂಡ್ರೆ, ನಿಮ್ಗೆ ಆಗದಿದ್ರು ಸೊಸೈಟಿ ಒತ್ತಡಕ್ಕೆ ಮನೆ ಕಟ್ಟಿದ್ರೆ ನಿಜಕ್ಕೂ ತೊಂದರೆ. ಆದರೆ ನೀವು ಫೈನಾನ್ಷಿಯಲಿ ರೆಡಿ ಆಗಿರಬೇಕಾದ್ರೆ, ಸರಿಯಾದ ಬಡ್ಜೆಟ್ ಪ್ಲ್ಯಾನಿಂಗ್ನಲ್ಲಿ ಇದ್ದಾಗ, ಒಬ್ಬ ಒಳ್ಳೆ ಆರ್ಕಿಟೆಕ್ಚರ್ ಆರು ಇಂಜಿನಿಯರ್ಸ್ನ ಗೈಡೆನ್ಸ್ನಲ್ಲಿ ಮನೆ ಕಟ್ಟಿದರೆ ಮಾತ್ರ ಇದು ಸ್ಕ್ಯಾಮ್ ಅಲ್ಲ, ಲೈಫ್ ಟೈಮ್ ಸೆಕ್ಯೂರಿಟಿ. ಆದರೆ ಯಾವ ವಯಸ್ಸಿನಲ್ಲಿ ಮನೆ ಕಟ್ಟಿದ್ರೆ ಸರಿ? ಯಾವುದು ಫಿಕ್ಸೆಡ್ ಏಜ್ ಅಂತ ಇಲ್ಲ. ಆದರೆ ಇದರಲ್ಲಿ 3 ಲಾಜಿಕ್ ಇದೆ. ಏನು ಅಂದರೆ, 25-30 ಏಜ್ನವ್ರನ್ನ ಅರ್ಲಿ ಬಿಲ್ಡರ್ಸ್ ಅಂತ ಹೇಳ್ತೀವಿ. ಇವರಿಗೆ ಟೆಕ್ ಜಾಬ್ ಅಥವಾ ಸ್ಟೇಬಲ್ ಜಾಬ್ ಇದ್ದರೆ ಅಂಥವರು ಅರ್ಲಿ ಇ ಎಮ್ ಐಗೆ ಹೋದರೆ ಅರ್ಲಿ ಫ್ರೀಡಮ್ ನಿಮ್ಗೆ ಸಿಗುತ್ತೆ. ಜೊತೆಗೆ ಪ್ರಾಪರ್ಟಿ ವ್ಯಾಲ್ಯೂ ಕೂಡ ಡಬಲ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ನಂತರ 30-40 ಏಜವರು ಇರ್ತಾರಲ್ಲ, ಅವ್ರನ್ನ ಐಡಿಯಲ್ ಏಜ್ ಅಂತ ಹೇಳ್ತಾರೆ. ಇವಾಗ ಇನ್ಕಮ್ ಸ್ಟೇಬಲ್ ಇದ್ದಾಗ, ಫ್ಯಾಮಿಲಿ ರಿಕ್ವೈರ್ಮೆಂಟ್ ಕ್ಲಿಯರ್ ಆಗಿದ್ದರೆ, ಜೊತೆಗೆ ಎಮೋಷನಲ್ ಮೆಚುರಿಟಿ ಆ್ಯಂಡ್ ಫೈನಾನ್ಷಿಯಲ್ ಸೆನ್ಸ್ ಎರಡೂ ಬ್ಯಾಲೆನ್ಸ್ ಆಗುತ್ತೆ. ನಂತರ ಬರೋರೆ 40-45 ಏಜ್ನವರು, ಇವ್ರನ್ನ ಲೇಟ್ ಬಿಲ್ಡರ್ಸ್ ಅಂತ ಹೇಳ್ತೀವಿ. ಇವರಿಗೆ ಗೋಲ್ ಕ್ಲಾರಿಟಿ ಲೇಟಾಗಿ ಸಿಕ್ಕಿರುತ್ತೆ, ಕಿಡ್ಸ್ನ ಭವಿಷ್ಯದ ಬಗ್ಗೆ ತುಂಬ ಯೋಚಿಸಿರ್ತಾರೆ, ಮತ್ತು ಅರ್ಲಿ ಮಿಸ್ಟೇಕ್ಗಳಿಂದ ಪಾಠ ಕಲ್ತಿರ್ತಾರೆ. ಆದರೆ ಯಾವ ಏಜ್ನಲ್ಲೂ ಕೂಡ ಕರೆಕ್ಟ್ ಇನ್ಕರೆಕ್ಟ್ ಅಂತ ಕಾನ್ಸೆಪ್ಟ್ ಇಲ್ಲ. ರೈಟ್ ಏಜ್ ಅಂತಂದರೆ ನೀವು ಫೈನಾನ್ಷಿಯಲಿ ಮತ್ತು ಮೆಂಟಲಿ ರೆಡಿಯಾಗಿರುವಂಥ ಏಜನ್ನೇ ಸರಿಯಾದ ಏಜ್ ಅಂತ ಹೇಳ್ತೀವಿ. ಪೇರೆಂಟ್ಸ್ ಹೇಳೋದು ಯಾಕೆ ಇಂಪಾರ್ಟೆಂಟು? ಪೇರೆಂಟ್ಸ್ ಹೇಳೋದು ಮನೆ ಕಟ್ಟು, ಹಾಗಂತ ಲಕ್ಸುರಿಯಾಗಿ ಮನೆ ಕಟ್ಟು ಅಂತ ಏನೂ ಇಲ್ಲ, ಮುಂದಿನ ಸೆಕ್ಯೂರಿಟಿಗಾಗಿ ಮನೆ ಕಟ್ಟು ಅಂತ ಹೇಳ್ತಾರೆ. ಅವರ ಮಾತಿನ ಅರ್ಥ ಲೈಫು ಅನ್ಪ್ರೆಡಿಕ್ಟೇಬಲ್, ಕನಿಷ್ಠ ಒಂದು ಗೂಡು ನಿಮ್ಮದಾಗಿರಲಿ ಅನ್ನೋದು ಅವರ ಭಾವನೆ, ಮತ್ತು ಅದು ಅವರ ಎಕ್ಸ್ಪೀರಿಯನ್ಸ್ ಕೂಡ. ಇನ್ನು ಯಂಗ್ಸ್ಟರ್ಸ್ ಯೋಚನೆ ಏನು? ಅದನ್ನು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ? ಅವರು ಹೇಳೋದೇನು ಅಂತಂದರೆ, ಲೈಫ್ ಒನ್ಸ್, ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟು. ಇದು ಕೂಡ ಕರೆಕ್ಟೇ. ದೊಡ್ಡವ್ರ ಮಾತು ಮನೆ ಕಟ್ಟು, ಆದರೆ ಲೈಫ್ ಎಂಜಾಯ್ ಮಾಡಬೇಡ ಅಂತ ಯಾರೂ ಹೇಳಲ್ಲ. ಎಲ್ಲ ಬ್ಯಾಲೆನ್ಸ್ ಆಗಿರಲಿ ಅಂತ ಹೇಳ್ತಾರೆ. ಯಾವುದು ರೈಟು?
ಯಂಗ್ ಜನ್ರೇಷನ್ ಥಿಂಕಿಂಗಾ ಅಥವಾ ಓಲ್ಡ್ ಜನ್ರೇಷನ್ ಥಿಂಕಿಂಗಾ? ಎರಡೂ ಕರೆಕ್ಟೇ. ಪೇರೆಂಟ್ಸ್ ಆಲೋಚನೆ ಸೆಕ್ಯೂರಿಟಿ ಬಗ್ಗೆ, ಯಂಗ್ಸ್ಟರ್ಸ್ ಆಲೋಚನೆ ಫ್ಲೆಕ್ಸಿಬಿಲಿಟಿ ಬಗ್ಗೆ. ಎರಡನ್ನೂ ಹೋಲಿಸಿ ಒಂದು ಪರ್ಫೆಕ್ಟ್ ಫಾರ್ಮುಲಾ ಮಾಡ್ಕೊಳ್ಳಿ. ಪರ್ಫೆಕ್ಟ್ ಲೈಫ್ ಫಾರ್ಮುಲಾ ಅಂದರೆ ಏನು? ನೀವು ಯಾವಾಗಲೂ 6 ತಿಂಗಳಿಗಾಗುವಷ್ಟು ಎಮರ್ಜೆನ್ಸಿ ಫಂಡನ್ನು ರೆಡಿ ಇಟ್ಕೊಂಡಿರಿ. ಅಫೋರ್ಡಬಲ್ EMI ಅಂತಂದರೆ ನಿಮ್ಮ ಇನ್ಕಮ್ನ 25-30% ಮಾತ್ರನೇ ಇರಲಿ. ಕರೆಕ್ಟ್ ಪ್ಲ್ಯಾನಿಂಗ್ ಅಂದರೆ ಆರ್ಕಿಟೆಕ್ಟು, ವಾಸ್ತು, ಬಡ್ಜೆಟ್ 3 ಸರಿ ಇರಬೇಕಾಗುತ್ತೆ. ರೆಂಟ್ ವರ್ಸಸ್ ಬೈ ಅನಾಲಿಸಿಸ್ ಅಂತ ಹೇಳ್ತಾರೆ. ಯಾವಾಗಲೂ ನಿಮ್ಮ ಸಿಟಿ, ನಿಮ್ಮ ಜಾಬ್ ಮೇಲೆ ಅದು ಅವಲಂಬಿಸಿರುತ್ತೆ. 30-40 ಏಜ್ ಅಂತ ಹೇಳ್ತೀವಲ್ಲ, ಅದು ಮನೆ ಕಟ್ಟೋದಕ್ಕೊಂದು ಸೂಕ್ತವಾದ ಏಜು. ಈ ಮನೆ ಹೆಚ್ಚು ಸ್ಟ್ರೆಂತ್ ಆಗಿರಬೇಕು ಅಂತಂದರೆ ಕಡಿಮೆ ಖರ್ಚಾಗಬೇಕು, ಉತ್ತಮವಾದ ಡಿಸೈನ್ ಇದ್ದರೆ ಅದು ಎಫಿಷಿಯೆಂಟ್ ಪ್ಲ್ಯಾನ್ ಆಗಿರುತ್ತೆ. ಪ್ರತಿಯೊಂದು ಕಷ್ಟ ಅದಂತೂ ನಿಜ, ಅದು 3-5 ವರ್ಷ ಮಾತ್ರ. ಉಳಿದ 20-30 ವರ್ಷ ನೆಮ್ಮದಿ ಮತ್ತು ಗೌರವ ನಿಮ್ಮದಾಗಿರುತ್ತೆ. ಸ್ನೇಹಿತರೆ, ಕಡೆಯದಾಗಿ ಕೆಲವು ಮಾತುಗಳು ನಿಮಗೋಸ್ಕರ. ಮನೆ ಕಟ್ಟೋದು ಸ್ಕ್ಯಾಮ್ ಅಲ್ಲ. ರಾಂಗ್ ಟೈಮಿಂಗ್ಸ್ ಆ್ಯಂಡ್ ರಾಂಗ್ ಪ್ಲಾನಿಂಗ್ ಮಾತ್ರ ಸ್ಕ್ಯಾಮ್. ಅರ್ಲಿ ಅರ್ನಿಂಗ್, ಸ್ಟಡಿ ಜಾಬು ಮತ್ತು ಪ್ರಾಪರ್ ಬಡ್ಜೆಟಿಂಗ್ ಇದ್ದರೆ ಮನೆ ಕಟ್ಟೋದು ನೀವು ಮಾಡಬೇಕಾದಂತಹ ಅಥವಾ ಮಾಡಬಹುದಾದಂತಹ ಒಂದು ಬೆಸ್ಟ್ ಲೈಫ್ ಇನ್ವೆಸ್ಟ್ಮೆಂಟ್. ರೆಂಟಲ್ಲಿ ತುಂಬ ವರ್ಷಗಳು ಕಳೀಬೋದು, ಆದರೆ ಮನೆ ನಮ್ಮದಾದ್ಮೇಲೆ ಬರುವಂಥ ಸ್ಯಾಟಿಸ್ಫ್ಯಾಕ್ಷನ್ನು ಬ್ಯಾಂಕ್ ಬ್ಯಾಲೆನ್ಸ್ ಮೂಲಕ ಬರೋದೇ ಇಲ್ಲ. ಬಿಸಿ ರಕ್ತ, ಬಿಸಿ ಬಿಸಿ ಆಲೋಚನೆಗಳು ಮೊದಲಿರುತ್ತೆ, ಕಾಲ ಕಳೆಯುತ್ತೆ, ಎಲ್ಲ ತಣ್ಣಗಾಗುತ್ತೆ. ಮುಂದೆ ತಪ್ಪುಗಳು ನಮ್ಮನ್ನು ಕಾಡುತ್ತೆ. ಯಂಗ್ ಜನ್ರೇಷನ್ನ ಪಾಶ್ಚಿಮಾತ್ಯ ಆಲೋಚನೆಗಳ ಬ್ಲೈಂಡಾಗಿ ನಂಬ್ತಾರೆ. ಒಂದು ವಿಚಾರ ತಿಳಿದಿದೆ, ಪಾಶ್ಚಿಮಾತ್ಯದ ಕಡೆ ಅವರಲ್ಲಿ ಫ್ಯಾಮಿಲಿ ಅಟ್ಯಾಚ್ಮೆಂಟು ತುಂಬ ಕಡಿಮೆ. ಆದರೆ ನಾವು ಮತ್ತು ನಮ್ಮಲ್ಲಿ ಆಗಿಲ್ವಲ್ಲ. ಅದಕ್ಕೆ ನಮಗೆ ಎಲ್ಲ ಬೇಕು, ಎಲ್ಲರೂ ಬೇಕು, ಎಲ್ಲರಿಗೂ ನೆಲೆ ಬೇಕು. ಸ್ನೇಹಿತರೆ, ಮನೆ ಎಂಬ ಸ್ಕ್ಯಾಮ್ ಬಗ್ಗೆ ಸಂಪೂರ್ಣ ವಿವರಣೆ ತಲುಪಿದೆ ಅಂತ ಅಂದ್ಕೊಳ್ತೀನಿ. ಒಮ್ಮೆ ತಪ್ಪಾದ ನಿಲುವುಗಳಿದ್ದರೆ ನಂತರ ಅದನ್ನು ಸರಿಪಡಿಸೋದು ತುಂಬ ಕಷ್ಟ. ಆಲೋಚನೆಗಳು ಆರೋಗ್ಯವಾಗಿದ್ದರೆ ಕನಸುಗಳು ನಿಮ್ಮದಾಗಿರುತ್ತೆ. ಸ್ನೇಹಿತರೆ, ಈ ವಿಡಿಯೋ ನೋಡಿದ್ರಲ್ಲ, ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದರಲ್ಲಿ ದಿ ಬೆಸ್ಟ್ ಅನ್ನುವಂತಹ 2 ಪ್ರಶ್ನೆಗಳಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ. ನಾನು ಕಳೆದ ವಾರ ನಿಮ್ಮ ಮನೆ ಕನ್ಸ್ಟ್ರಕ್ಷನ್ ಹೇಗಿರಲಿ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಮನೆ ವಿಚಾರವಾಗಿ ಉತ್ತಮವಾದ ಮಾಹಿತಿ ಇದೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ನೋಡಿ ಸಪೋರ್ಟ್ ಮಾಡಿ. ಮತ್ತೊಂದು ಉತ್ತಮವಾದ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.